ನಮಸ್ಕಾರ. ಈ ದಿನ ಬನ್ನೂರಿನ ವಿನಾಯಕ ಕಾಲೋನಿಯಲ್ಲಿ ಪೌರ ಕಾರ್ಮಿಕರು ನಾಳೆಯಿಂದ 3 ದಿನಗಳ ಕಾಲ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಅದು ಪಟ್ಲದಮ್ಮ ದೇವಸ್ಥಾನದ ವಿಶೇಷವಾದಂಥ 12 ವರ್ಷ ನಿಂತಿದ್ದಂಥ ಹಬ್ಬ ವಿಶೇಷವಾಗಿ ಇವತ್ತು ಆಚರಣೆನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಒಂದಷ್ಟು ಮಾತಾಡ್ಸೋಣ. ಯಜಮಾನ್ರ ನಮಸ್ಕಾರ. ಮೊದಲನೇದಾಗಿ ತಮ್ಮ ಎಲ್ಲ ಪೌರ ಕಾರ್ಮಿಕರ ಮನೆಗಳಿಗೂ ಮತ್ತು ನಿಮ್ಮ ಮನೆಗಳಿಗೂ ನಾನು ಶುಭಾಶಯ ಕೋರ್ತೀನಿ. ಯಾವ ಥರ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ? 12 ವರ್ಷ ಆಯಿತು ಹಬ್ಬ ಮಾಡಿ, ಈಗ ಮಾಡ್ತಾ ಇದ್ದೀವಿ. 12 ವರ್ಷ ನಿಂತಿದ್ದ ಹಬ್ಬನ ಈಗ ಮಾಡ್ತಾ ಇದ್ದೀವಿ. ಯುವಕರು, ಸಂಘದವರು, ಯಜಮಾನರುಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಜನಾಂಗದವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಜನಾಂಗದವ್ರು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಪರವಾಗಿ ನಾವು ಧನ್ಯವಾದ ಹೇಳಬೇಕು. ಅದು ಹೇಳಿ ಹಾಗೆ ಸರ್, ಈಗ ಹಾಗೆ ಇವತ್ತು 3 ದಿನಗಳ ಕಾಲ ತುಂಬ ಗ್ರ್ಯಾಂಡ್ ಆದ ಹಬ್ಬ ಮಾಡ್ತಾ ಇದ್ದೀರಾ? ಹೌದು, 3 ದಿನದಂದರೆ ಭಾನುವಾರದಿಂದ ಭಾನುವಾರ, ಸೋಮವಾರ, ಮಂಗಳವಾರ. ಸೋಮವಾರ ಭಾನುವಾರ ನೈಟು, ಬುಧವಾರ ಸೋಮವಾರ ಮಾಮೂಲಿ ಹೊಳೆಯಿಂದ ದೇವ್ರು ತರ್ತೀವಿ ಸರ್, ಮೆರವಣಿಗೆ ಇದೆ. ಮಂಗಳವಾರ ಮರಿ ಹೊಡೆಯೋದು, ಬುಧವಾರ ಓಕ್ಲಿ ಹಬ್ಬ ಸರ್, ಹೋಳಿ ಹಬ್ಬ. ಈ ಥರ ಇಟ್ಕೊಂಡಿದ್ದೀವಿ. 3 ದಿನದ ಹಬ್ಬ ಇದೆ ಸರ್. ಬನ್ನೂರು ಗ್ರಾಮಸ್ಥರೆಲ್ಲ ಹೆಚ್ಚಿನ ಬೆಂಬಲ ಕೊಟ್ಟಿದ್ದಾರೆ ನಮಗೆ. ತಾವು ಕೂಡ ಬರಬೇಕು ಅಂತೀರಾ? ಎಲ್ಲರೂ ಬರಬೇಕು ಸರ್. ಹಾಗಾಗಿ ಆಮೇಲೆ ನಾನು ಕೇಳ್ಪಟ್ಟಿದ್ದು, ಇವತ್ತು ದಸರಾ, ಮಿನಿ ದಸರಾ ಮಾಡ್ತಾ ಇದ್ದೀರಾ. ನಿಮ್ಮ ಎಲ್ಲ ಪೌರ ಕಾರ್ಮಿಕರು ಸೇರಿಕೊಂಡು ಅಷ್ಟು ವಿಜೃಂಭಣೆಯ ಲೈಟಿಂಗ್ಸ್ ಮಾಡಿದ್ದೀರಾ. 2 ಲಕ್ಷ ರೂಪಾಯಿ ಅಷ್ಟು ನೀವು ಖರ್ಚು ಮಾಡಿ ಲೈಟಿಂಗ್ಸ್ ಹಾಕಿದ್ದೀರಾ ಅಂದರೆ ತುಂಬ ಖುಷಿಯಾಗುತ್ತೆ, ನೋಡೋಕ್ಕೆ ಖುಷಿಯಾದಂಥ ವಿಚಾರ. ಆಮೇಲೆ ಮತ್ತೆ ತಾವು ಕಡೆ ಹೇಳಿದ್ರಿ, ತಮ್ಮ ಬೈಲೆ ಕೇಳೋಣ, ಎಷ್ಟು ಮರಿಗಳನ್ನ ನೀವು ಹೊಡಿತೀರಾ ಅವತ್ತು? 40-50 ಮರಿ ಹೊಡಿಬೋದು ಸರ್. ಹಾಂ ಎಲ್ಲ ಮನೆಗೊಂದು ಮರಿ ಹೊಡಿತಾರೆ ಸರ್. ಅವರವರೇ 60 ಮರಿ ಹೊಡಿತಾರೆ ಸರ್. ದೇವಸ್ಥಾನ ಕಡೆಯಿಂದ ಒಂದು 12 ಮರಿ ಹೊಡಿತೀವಿ ಸರ್. ಅವತ್ತೆಲ್ಲ ಊಟ ಇರುತ್ತೆ ದೇವಸ್ಥಾನ ಕಡೆಯಿಂದ. ಯಾರೆಲ್ಲ ಬರ್ತಾರೆ ಹೊರಗಡೆಯಿಂದ? ಆಮೇಲೆ ತಾವು ಒಂದು ಮಾತು ಹೇಳಿದ್ರಿ, ತಮಿಳ್ನಾಡಿಂದ ಕೂಡ ಬರ್ತಾರೆ ಅಂತ. ಹೌದು ಸರ್, ತಮಿಳ್ನಾಡು, ಮೈಸೂರು, ನಗರ, ಕೇರಳದವರು ಬರ್ತಾ ಇದ್ದಾರೆ. ವಾದ್ಯದವರು. ಕೇರಳ ವಾದ್ಯ, ಚಂಡ ವಾದ್ಯ ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ ಈಗ ಕೇಳ್ತಾ ಇದ್ರೇ. ನಿಜವಾಗ್ಲೂ ನಿಮ್ಗೆಲ್ಲರೂ ಎಷ್ಟು ಖುಷಿ ಪಡುತ್ತೆ ಅಂದರೆ, ಇವತ್ತು ಬನ್ನೂರು ಜನತೆ ಅಂದರೆ ಕೇರಳ ಚಂಡ ವಾದ್ಯ ಕೇಳೋಕ್ಕೆ, ನೋಡೋಕ್ಕೆ ಒಂದು ಸಂತೋಷ. ಅವರು ಬರ್ತಾ ಇದ್ದಾರೆ, ಅವ್ರನ್ನ ಕರೆಸ್ತಾ ಇದ್ದೀವಿ ಕೇರಳದವ್ರನ್ನೂ. ವಾದ್ಯ ಸೆಟ್ಟು ತಮಿಳ್ನಾಡಿಂದ, ಆಮೇಲೆ ಮೈಸೂರಿಂದ ಪೂಜಾರಿಗಳು, ಆಮೇಲೆ ಅಡಿಗೆ ಭಟ್ರು, ವಿಶೇಷವಾದಂತಹ ಅಡಿಗೆ ಭಟ್ರುಗಳು, ವಾದ್ಯದವರು ಮೈಸೂರವರು, ಹೀಗೆಲ್ಲ ಮಾಡ್ತಾ ಇದೀವಿ ಸರ್. ಹಾಗಾಗಿ ಮತ್ತೆ ಎಷ್ಟು ಖರ್ಚಾಗ್ಬೋದು ತಪ್ಪು ತಿಳ್ಕೊಬೇಡಿ, ಖರ್ಚು ಕೇಳಬಾರ್ದು. ಆದರೂ ಕೂಡ ನಾವು ಕೇಳ್ತಾ ಇದ್ದೀನಿ, ಇಷ್ಟು ದೊಡ್ಡ ಮಟ್ಟದ 12 ವರ್ಷದ ಹಬ್ಬ ನಿಂತೋಗಿದ್ದು ಅಂತ ಹೇಳಿದ್ರಿ. ಎಷ್ಟು ಖರ್ಚಾಗ್ಬೋದು? 12ರಿಂದ 11 ಲಕ್ಷ ಖರ್ಚಾಗುತ್ತೆ. ಓಕೆ. ಹಾಗೆಯೇ ತಾವು ಕೂಡ ಹೇಳಿದ್ರಿ, ಈಗ 12 ವರ್ಷ ಹಬ್ಬ ನಿಂತೋಗಿತ್ತು, ಎಲ್ಲ ಇವತ್ತು ಒಗ್ಗಟ್ಟಿಂದ ಮಾಡ್ತಾ ಇದ್ದೀವಿ ಅಂತ. ಹಾಗಾಗಿ 12 ವರ್ಷದ ಹಬ್ಬ ಇವತ್ತು ಆಚರಣೆ ಮಾಡ್ತಾ ಇದ್ದೀರಾ ತಾವು. ಹಾಗೆ ಇಡೀ ಬನ್ನೂರಿನ ಜನತೆಗೆ ತಾವು ಕೂಡ ಆಹ್ವಾನ ಇಟ್ಟಿದ್ದೀರಾ, ಹೇಳಿದೀವಿ ಸರ್. ಮತ್ತೆ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬರ್ಬೋದು ಅಂತ ಕಾಣುತ್ತೆ. ಹಾಗಾಗಿ ಒಳ್ಳೇದಾಗಲಿ. ಮತ್ತು ಮತ್ತೊಮ್ಮೆ ನಾವು ನೆನೆಸ್ಕೊಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಹಾಗೆಯೇ ನಮ್ಮ ಮೋಹನ್ ಜಿ ಅವ್ರನ್ನ ಕೂಡ ಅವ್ರನ್ನ ನೆನೆಸ್ಕೊಳ್ಳೇಬೇಕು ನಾವು. ಆಯಿತಾ? ಬಾಬುರಾಜ್ ಮೋಹನ್ ಜಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಜೊತೆಗೆ ಇವತ್ತು ಪಟ್ಲದಮ್ಮನ ದೇವಸ್ಥಾನ ನಮ್ಮ ಬನ್ನೂರಲ್ಲಿರೋದು ಈ ಒಂದು ಕಾಲೋನಿಯಲ್ಲೇ. ಹೌದು, ವಿಶೇಷವಾಗಿ ಪಟ್ಲದಮ್ಮ ನೋಡಬೇಕು, ಇಲ್ಲೇ ಬರಬೇಕು, ಇಲ್ಲ ಹೊರಗಡೆ ಗ್ರಾಮಾಂತರ ಬಿಟ್ಟು ಹೋಗ್ಬೇಕಾಗುತ್ತೆ. ಹಾಗಾಗಿ ಶುಭಾಶಯ, ಒಳ್ಳೆಯದಾಗಲಿ. ನನ್ನ ಕಡೆಯಿಂದ ಏನೆಲ್ಲ ಆಗುತ್ತೋ ನಾನು ಸಹಾಯ ಮಾಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು.